ಮೈಸೂರು ಚಾಮರಾಜನಗರ ಭಾಗದ ಕಾಂಗ್ರೆಸ್ ರಾಜಕಾರಣದಲ್ಲಿ ದಶಕಗಳಿಂದ ಪ್ರಭಾವ ಬೀರಿದ್ದ ಸಿದ್ದರಾಮಯ್ಯ ಎಚ್ ಸಿ ಮಹದೇವಪ್ಪ ಜೋಡಿಯ ನೇರ ಅಧಿಕಾರಕ್ಕೆ ಇದೀಗ ವಿರಾಮ ಬಿದ್ದಿದೆ. ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದರೆ ಇತ್ತ ಮಹದೇವಪ್ಪ ಸಚಿವ ಸಂಪುಟದಿಂದ ಹೊರಗುಳಿದಿದ್ದಾರೆ. ಅವರ ಸ್ಥಾನದಲ್ಲಿ ಸಿದ್ದರಾಮಯ್ಯ ಪುತ್ರ ಡಾಕ್ಟರ್ ಯತೀಂದ್ರ ಸಚಿವರಾಗಿ ಮೈಸೂರು ಜಿಲ್ಲಾ ಉಸ್ತುವಾರಿಯಾಗಿ ಮುನ್ನೆಲೆಗೆ ಬಂದಿದ್ದಾರೆ. ಇತ್ತ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಚಾಮರಾಜನಗರ ಸಂಸದರಾಗಿದ್ದಾರೆ. ಇದು ಕೇವಲ ಹುದ್ದೆಗಳ ಬದಲಾವಣೆ ಅಲ್ಲ, ಹಳೆಯ ಮೈಸೂರು ಭಾಗದ ಕಾಂಗ್ರೆಸ್ನಲ್ಲಿ ನಡೆಯುತ್ತಿರುವ ತಲೆಮಾರು ಪರಿವರ್ತನೆಯ ಸಂಕೇತ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರ ನೇರ ಆಡಳಿತ ಹಿಡಿತ ಕಡಿಮೆಯಾಗಿದ್ರು ಕೂಡ ಹಿರಿಯ ನಾಯಕನಾಗಿ ಪಕ್ಷದಲ್ಲಿ ಅವರ ಪ್ರಭಾವ ಮುಂದುವರೆದಿದೆ. ಯತೀಂದ್ರ ಮತ್ತು ಸುನಿಲ್ ಬೋಸ್ ಇದೀಗ ತಮ್ಮದೇ ರಾಜಕೀಯ ನೆಲೆ ಮತ್ತು ಜನಮನ್ನಣೆ ರೂಪಿಸಿಕೊಳ್ಳಬೇಕಾದ ಸವಾಲಿನಲ್ಲಿದ್ದಾರೆ. ಹೌದು, 2018ರಲ್ಲಿ ವರುಣ ಕ್ಷೇತ್ರದಿಂದ ಶಾಸಕರಾಗಿದ್ದ ಯತೀಂದ್ರ 2024ರಲ್ಲಿ ವಿಧಾನ ಪರಿಷತ್ ಪ್ರವೇಶಿಸಿ ಇದೀಗ ನಗರಾಭಿವೃದ್ಧಿ ಖಾತೆಯೊಂದಿಗೆ ಮೈಸೂರು ಜಿಲ್ಲಾ ಉಸ್ತುವಾರಿ ಹೊಣೆ ಹೊತ್ತಿದ್ದಾರೆ. ದಸರಾ, ನಗರಾಭಿವೃದ್ಧಿ, ಸ್ಥಳೀಯ ಸಂಸ್ಥೆಗಳು ಹಾಗೂ ಜಿಲ್ಲಾ ಆಡಳಿತದ ಸಮನ್ವಯದಲ್ಲಿ ಅವರ ಪಾತ್ರ ಮಹತ್ವದಾಗಿದೆ. 2024ರಲ್ಲಿ ಚಾಮರಾಜನಗರ ಲೋಕಸಭಾ ಕ್ಷೇತ್ರ ಗೆದ್ದ ಸುನಿಲ್ ಬೋಸ್ಗೆ ತಂದೆ ಮಹದೇವಪ್ಪ ಅವರ ಸಂಘಟನಾ ಜಾಲದಾಚೆಗೆ ಸ್ವತಂತ್ರ ನಾಯಕತ್ವ ಕಟ್ಟುವ ಸವಾಲು ಕೂಡ ಇದೆ. ಕೇಂದ್ರದಿಂದ ಯೋಜನೆಗಳನ್ನ ತರುವುದು, ಅರಣ್ಯ ಹಾಗೂ ಆದಿವಾಸಿ ಸಮಸ್ಯೆಗಳಿಗೆ ಸ್ಪಂದಿಸುವುದು ಅವರ ಮುಂದಿರುವ ಪ್ರಮುಖ ಹೊಣೆ. ಇನ್ನು ಸಿದ್ದರಾಮಯ್ಯ ಮಹದೇವಪ್ಪ ಕಟ್ಟಿದ ರಾಜಕೀಯ ನೆಲೆಯ ಮೇಲೆ ಯತೀಂದ್ರ ಸುನಿಲ್ ಬೋಸ್ ಹೊಸ ಅಧ್ಯಾಯ ಬರೆಯಬೇಕಿದೆ. ಹಿರಿಯರ ನೆರಳಿನಿಂದ ಹೊರಬಂದು ಸ್ವತಂತ್ರ ನಾಯಕತ್ವ ರೂಪಿಸ್ತಾರಾ ಅಥವಾ ಕುಟುಂಬ ರಾಜಕಾರಣದ ಮುಂದುವರಿಕೆಯಾಗಿ ಉಳಿಯುತ್ತಾರಾ? ಹಳೆಯ ಮೈಸೂರು ಕಾಂಗ್ರೆಸ್ನ ಮುಂದಿನ ರಾಜಕೀಯ ಚಿತ್ರಣ ಇದನ್ನೇ ಅವಲಂಬಿಸಿದೆ.